ಇಂದು ನಾವು ನಮ್ಮ ದೇಹದ ಅದ್ಭುತ ಪ್ರಪಂಚಕ್ಕೆ ಒಂದು ಪ್ರವಾಸ ಕೈಗೊಳ್ಳೋಣ. ನಮ್ಮ ದೇಹವು ಒಂದು ಅದ್ಭುತ ಯಂತ್ರ. ಇದರಲ್ಲಿ ಅನೇಕ ಭಾಗಗಳಿವೆ ಮತ್ತು ಪ್ರತಿಯೊಂದು ಭಾಗವು ತನ್ನದೇ ಆದ ಕೆಲಸವನ್ನು ಮಾಡುತ್ತದೆ. ಇಂದು ನಾವು ಕೆಲವು ಭಾಗಗಳನ್ನು ಭೇಟಿಯಾಗೋಣ. ಹೃದಯವು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಾನು ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುವ ಕೆಲಸ ಮಾಡುತ್ತೇನೆ. ನಾನು ನಿರಂತರವಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ. ಅಶುದ್ಧ ರಕ್ತವನ್ನು ಶುದ್ಧನಾಗಿ ಮಾಡುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಈಗ ಶ್ವಾಸಕೋಶಗಳು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಾವು ಶ್ವಾಸಕೋಶಗಳು. ನಾವು ಗಾಳಿಯನ್ನು ಹೊರಗೆ ತೆಗೆದುಕೊಂಡು ಅದರಿಂದ ಆಮ್ಲಜನಕವನ್ನು ರಕ್ತಕ್ಕೆ ಸೇರಿಸುತ್ತೇವೆ. ನಂತರ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕುತ್ತೇವೆ. ಉಸಿರಾಟ ಬಹಳ ಮುಖ್ಯ. ಧನ್ಯವಾದ. ಈಗ ಮೆದುಳು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಾನು ಮೆದುಳು ನನ್ನ ದೇಹದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೇನೆ. ನಾನು ಯೋಚಿಸುತ್ತೇನೆ, ನಾನು ನಿಯಂತ್ರಿಸಿಕೊಳ್ಳುತ್ತೇನೆ. ನಾನು ದೇಹದ ಎಲ್ಲ ಭಾಗಗಳಿಗೆ ಸೂಚನೆಗಳನ್ನು ನೀಡುತ್ತೇನೆ. ಥ್ಯಾಂಕ್ ಯು. ಈಗ ಜಠರ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಾನು ಜಠರ. ನಾವು ತಿನ್ನುವ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತೇನೆ. ನಾನು ಆಹಾರವನ್ನು ಸಣ್ಣ ತುಂಡುಗಳಾಗಿ ವಿಭಜಿಸಿ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೇನೆ. ಈಗ ಮೂಳೆಗಳು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸುತ್ತೇನೆ. ನಾವು ದೇಹಕ್ಕೆ ಆಕಾರವನ್ನು ನೀಡುತ್ತೇವೆ ಮತ್ತು ಅದನ್ನು ಭಾಗಿಸುತ್ತೇವೆ. ನಾವು ದೇಹವನ್ನು ಚಲಿಸಲು ಸಹಾಯ ಮಾಡುತ್ತೇವೆ. ಥ್ಯಾಂಕ್ ಯು. ನಾನು ವೈದ್ಯ. ನಮಸ್ಕಾರ ಮಕ್ಕಳೇ. ನಮ್ಮ ದೇಹವು ನಿಜವಾಗಿ ಅದ್ಭುತವಾಗಿದೆ ಅಲ್ಲವೇ? ಈ ಎಲ್ಲ ಭಾಗಗಳು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ನಾವು ಆರೋಗ್ಯವಾಗಿರಲು ಸಾಧ್ಯ. ಆರೋಗ್ಯವಾಗಿರಲು ನಾವು ಸರಿಯಾದ ಆಹಾರವನ್ನು ತಿನ್ನಬೇಕು, ವ್ಯಾಯಾಮ ಮಾಡಬೇಕು ಮತ್ತು ಸಾಕಷ್ಟು ನಿದ್ದೆ ಮಾಡಬೇಕು. ಧನ್ಯವಾದಗಳು. ಹೃದಯ, ಶ್ವಾಸಕೋಶಗಳು, ಮೆದುಳು, ಜಠರ ಮತ್ತು ಮೂಳೆಗಳೇ ನೀವು ನಮ್ಮ ದೇಹದ ಪ್ರಮುಖ ಭಾಗಗಳು. ನಾವು ನಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು.